Hello everyone. Welcome to ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ ಪ್ರಶ್ನೆಯನ್ನ ಗಮನಿಸಿ. ಎ 0,2, ಬಿ 3,0, ಸಿ -3,0 ಮತ್ತು ಡಿ 0,-2 ಬಿಂದುಗಳನ್ನ ಗ್ರಾಫ್ ಹಾಳೆಯಲ್ಲಿ ಗುರುತಿಸಿ. ಸೊ ಬಿ, ಎ, ಬಿ, ಸಿ ಮತ್ತು ಎ ಬಿಂದುಗಳನ್ನ ಸೇರಿಸಿ ಪ್ರಶ್ನಿಸಿ ಪಡೆದ ಆಕೃತಿಯನ್ನ ಹೆಸರಿಸಿ. ಡಿ ಪಡೆದ ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಪ್ರಕಾರ ನಾವು ಬಿಂದುಗಳನ್ನ ಗುರುತಿಸಿ ಗ್ರಾಫ್ ಹಾಳೆಯಲ್ಲಿ ಬಿಂದುಗಳನ್ನ ಗುರುತಿಸಿ ಅವುಗಳನ್ನ ಎ, ಬಿ ಮತ್ತು ಸಿ ಗಳನ್ನ ಸೇರಿಸಿದಾಗ ನಮ್ಗೆ ಒಂದು ಚತುರ್ಭುಜ ಆಕೃತಿ ಬರುತ್ತದೆ. ಹಾಗಾದ್ರೆ ಪಡೆದಂತಹ ಆಕೃತಿ ಏನಾಗತ್ತೆ ಹೇಳಿ? ಚತುರ್ಭುಜ. ಈಗ ಇಲ್ಲಿ ಪಡೆದ ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಆಕೃತಿ ಒಂದು ಏನಾಗಿದೆ? ವಜ್ರಾಕೃತಿ ಆಗಿದೆ. ಸೊ ಯಾಕಂದ್ರೆ ಇದರ ವರ್ಣಗಳು ಎ, ಡಿ ಮತ್ತು ಬಿ, ಸಿ ಅಲ್ವಾ ಪರಸ್ಪರ ಲಂಬವಾಗಿ ಛೇದಿಸ್ತಾ ಇದೆ ಮತ್ತು ಕೇಂದ್ರ ಬಿಂದುವಿನಲ್ಲಿ ಅರ್ಧಿಸ್ತಾ ಇದೆ ಅಲ್ವಾ. ನಾವು ಇದರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ವಜ್ರಾಕೃತಿಯ ವಿಸ್ತೀರ್ಣದ ಸೂತ್ರ ಅರ್ಧ ಗುಣಿಸು d1 ಇಂಟು ಎ. ಇಲ್ಲಿ ನೋಡಿ, ಎ ಇಂದ 0 ಇದರ ಡಿಸ್ಟೆನ್ಸ್ ಏನಿದೆ ಹೇಳಿ? 2. ಸೊ 2 ಎಷ್ಟಾಗತ್ತೆ? ಟೋಟಲ್ ಆಗಿ 4 ಆಗ್ತಾ ಇದೆ ಅಲ್ವಾ. ಹಾಗಾದ್ರೆ ಹಾಫ್ ಇಂಟು 4 ಗುಣಿಸು ಇದರ ಡಿಸ್ಟೆನ್ಸ್ d2 ಕರ್ಣ d1 d2. ಸೊ 3 ಪ್ಲಸ್ ಮಾನಗಳು ಎರಡನ್ನು ಕೂಡಿದ್ರೆ 6 ಮಾನಗಳಾಗತ್ತೆ. ಸೊ 6. ಸೊ 2 1 2, 2 3 6. ಸೊ 4 3 12 ಆಗತ್ತೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಇದರ ವಿಸ್ತೀರ್ಣ ಏನಾಗತ್ತೆ ಹೇಳಿ? 12 ಮಾನಗಳು. ಥ್ಯಾಂಕ್ ಯು.